ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆಯಾಗುತ್ತಾ? ನಾಳೆಯೇ ಕರ್ನಾಟಕ ರತ್ನ ಘೋಷಣೆ ಮಾಡುತ್ತಾ ಸರ್ಕಾರ? ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರ ಕೊಡುವ ಬಗ್ಗೆ ನಾಳೆಯೇ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕ್ಯಾಬಿನೆಟ್ನಲ್ಲಿ ಚರ್ಚೆಯ ಬಳಿಕ ಈ ಬಗ್ಗೆ ಅಧಿಕೃತ ಘೋಷಣೆಯಾಗೋ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳನ್ನ ಭೇಟಿಯಾದ ಬಳಿಕ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೇವಲ 10 ಗುಂಟೆ ಜಾಗ ಏನಿದೆ ಅದು ಅಭಿಮಾನಿಗಳಿಗೋಸ್ಕರ, ಅಭಿಮಾನಿಗಳು ಬಂದು ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ, ನಮನಗಳನ್ನು ಸಲ್ಲಿಸೋದಕ್ಕೆ, ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೋಸ್ಕರ ಅವಕಾಶ ಮಾಡಿಕೊಡಿ, ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಅಲ್ಲಿ ಸ್ಮಾರಕ ಏನಿತ್ತು, ಮಂಟಪ ಏನಿತ್ತು ಅದು ಮೊದಲು ನಾವೇ ಕಟ್ಸ್ಕೊಂಡಿದ್ವಿ. ಈಗಲೂ ಕೂಡ ಅದನ್ನು ನಾವೇ ಕಟ್ತೀವಿ. ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಹಾಗೆಯೇ 18ನೇ ತಾರೀಕು ಒಳಗಡೆ ಇದು ಆದರೆ ಬಹಳ ಸಂತೋಷ ಅಂತಲೂ ಹೇಳಿದ್ವು. ಆದರೆ ಅದು ಆಗೋದು ಸ್ವಲ್ಪ ಕಷ್ಟ ಅಂತ ಹೇಳಿದ್ರು. ಯಾಕಂತಂದರೆ ಯಾವುದೇ ಥರದ ಮುಂದೆ ಸಮಸ್ಯೆ ಬರಬಾರ್ದು ಅನ್ನೋದಕ್ಕೋಸ್ಕರ ಅರಣ್ಯ ಇಲಾಖೆ ಜೊತೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು. ಅರಣ್ಯ ಇಲಾಖೆದವರು ಕೂಡ ಅಂಜುಮ್ ಪರ್ವೇಜ್ ಅವರು ಅಲ್ಲಿದ್ದರು. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆದರೆ ಎಲ್ಲ ಒಂದು ಅಲ್ಲಿ ಯಾವುದೇ ಥರದ ಮುಂದೆ ಸಮಸ್ಯೆಗಳು ಬರಕೂಡ್ದು ಆ ನಿಟ್ಟಲ್ಲಿ ನಾವು ಹೆಜ್ಜೆ ಇಡಬೇಕು. ಹಾಗಾಗಿ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಅವರು ಹೇಳಿದ್ರು. ಆದರೆ ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಬಹುಶಃ ಕೆಲವು ದಿನಗಳಲ್ಲಿ ಅದು ಮುಂಬರೋ ಕೆಲವು ದಿನಗಳಲ್ಲಿ ಅದು ಅಲ್ಲಿ ಮಂಟಪ ಕಟ್ಟೋದಕ್ಕೆ ನಮಗೆ ಅವಕಾಶ ಸಿಗತ್ತೆ ಅನ್ನೋ ಒಂದು ಭರವಸೆ. ಅಭಿಮಾನಿಗಳಿಗಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಜಾಗ ಕೊಡಿ, ಅಭಿಮಾನಿಗಳು ಬಂದು ನಮಸ್ಕಾರ ಮಾಡೋಕೆ ನಾವು ಜಾಗ ಕೇಳ್ತಿದ್ದೇವಷ್ಟೇ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಭಾರತಿ ವಿಷ್ಣುವರ್ಧನ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಕರ್ನಾಟಕ ರತ್ನ ಕೊಡಬೇಕು ಅಂತ ನಾನು ಕೇಳೋದಿಲ್ಲ, ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ಅವರಿಗಾಗಿ ಕೊಡಬೇಕು, ಅಭಿಮಾನಿಗಳ ಆಸೆಗಾಗಿ ಕರ್ನಾಟಕ ರತ್ನ ಕೊಡಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅಭಿಮಾನಿಗಳಿಗಾಗಿ ಮಾತ್ರ ಅಭಿಮಾನ್ ಸ್ಟುಡಿಯೋದಲ್ಲಿ ಜಾಗವನ್ನ ಕೇಳ್ತಾ ಇದ್ದೇವೆ. ಅಭಿಮಾನಿಗಳು ಬಂದು ವಿಷ್ಣುವರ್ಧನ್ ಅವರ ಆ ಸ್ಮಾರಕಕ್ಕೆ ನಮನ ಮಾಡ್ಕೊಂಡು ಹೋಗ್ಲಿಕ್ಕಷ್ಟು ಸಮಯಾವಕಾಶ ಹಾಗೆ ಜಾಗದ ಅವಕಾಶ ಮಾಡಿಕೊಡಿ ಅಂಥೇಳಿ ಸರ್ಕಾರದ ಬಳಿಯಲ್ಲಿ ಮನವಿ ಮಾಡಿಕೊಂಡಿದ್ದೇವೆ. ಇನ್ನು ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ ಕುಟುಂಬಸ್ಥರಾಗಿ ನಾವು ಕೇಳೋದಿಲ್ಲ, ಅವರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಅಭಿಮಾನಿಗಳ ಆಸೆಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಹಿರಿಯ ನಟಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅಭಿಮಾನಿಗಳಿಗೋಸ್ಕರ ಅಭಿಮಾನ್ ಸ್ಟುಡಿಯೋದಲ್ಲಿ ಅಷ್ಟು ಜಾಗ ಅವ್ರು ಬಂದು ನಮಸ್ಕಾರ ಮಾಡ್ಕೊಂಡು ಹೊರದ್ರಾಗೂ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಅದಕ್ಕೆ ಸರಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಾನಂತೂ ಕೇಳೋಲ್ಲಪ್ಪ, ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ಅವ್ರ ಸಂತೋಷಕ್ಕೋಸ್ಕರ ಕೊಡಬೇಕು, ಅವ್ರ ಆಸೆಗೋಸ್ಕರ ಅವ್ರು ನೆರವೇರಿಸಿದ್ರೆ ಬಹಳ ಸಂತೋಷ. ಅರಣ್ಯ ಇಲಾಖೆ ಅಚ್ಚು ಮಾಡಿದೆ, ಒತ್ತುವರಿ ಮಾಡಿದೆ, ಆ ವಿಚಾರ ಏನಾದ್ರು CM ಜೊತೆ ಮಾತಾಡೋದು? ಇಲ್ಲ, ಅದು ಮಾತಾಡಿದ್ವಿ ಅಭಿಮಾನ್ ಸ್ಟುಡಿಯೋದಲ್ಲಿ. ಸೊ ಅಲ್ಲಿ ಒಂದು ಅಷ್ಟು ಜಾಗ ಕೊಟ್ಬಿಟ್ಟು ಯಾವುದು ಜಾಗ ಇತ್ತು ಅದನ್ನು ಅಭಿಮಾನಿಗಳು ಬಂದು ನಮಸ್ಕಾರ ಮಾಡಿಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ. ಅದಕ್ಕೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಕರ್ನಾಟಕ ರತ್ನ ಪ್ರಶಸ್ತಿಗೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಆಗ್ರಹಿಸುತ್ತಿದ್ದಾರೆ. ಅವರ ಆಸೆಗೆ ಸರ್ಕಾರ ಸ್ಪಂದಿಸುವ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಡೀಟೇಲ್ಸ್ ಹಂಚ್ಕೊಳ್ತಾ ಹೋಗೋದಾದ್ರೆ ಖಂಡಿತ ಸ್ಮಿತಾ, ಹಿರಿಯ ನಟ ದಿವಂಗತ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ, ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅನ್ನುವಂತಹ ಒತ್ತಾಯಗಳು, ಕೂಗುಗಳು ಕೇಳಿ ಬರ್ತಾ ಇರುವಂಥದ್ದು.
ಇದೇ 18ನೇ ತಾರೀಕಿಗೆ ವಿಷ್ಣುವರ್ಧನ್ ಅವರಿಗೆ 75 ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಇಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಸಾಕಷ್ಟು ಒತ್ತಡಗಳನ್ನು ಹಾಕ್ತಾ ಇದ್ದಾರೆ ಅನ್ನೋಂಥ ಮಾತು ಕೂಡ ಕೇಳಿ ಬಂದಿತ್ತು. ಅದರಲ್ಲೂ ಕೂಡ ಸ್ವತಃ CM ಸಿದ್ದರಾಮಯ್ಯ ಅವ್ರನ್ನ ಹಿರಿಯ ನಟಿಯರು ಕೂಡ ಬಂದು ನಿನ್ನೆ ಅಷ್ಟೇ ಭೇಟಿಯಾಗಿದ್ರು. ನಟಿ ಶ್ರುತಿ ಆಗಿರ್ಬೋದು, ಜೈಮಾಲ್ ಅವರಾಗಿರ್ಬೋದು, ಮತ್ತು ಮಾಳ್ವಿಕಾ ಅವಿನಾಶ್ ಅವರು ಕೂಡ ಬಂದು ಭೇಟಿಯನ್ನು ಮಾಡಿದ್ರು. CM ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಕೊಟ್ಟಿದ್ರು. 18ನೇ ತಾರೀಕು ಒಳಗಡೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಏನಾದರೂ ಘೋಷಣೆ ಆದರೆ ಆ ಒಂದು ಅಭಿಮಾನಿಗಳು ಕೂಡ ಒಂದಷ್ಟು ಹೆಚ್ಚಿನ ಸಂತೋಷ ಆಗ್ಬೋದು ಅನ್ನೋಂಥ ಮನವಿಯನ್ನು ಮಾಡಿದ್ರು. ಮತ್ತು ನಟ ಅನಿರುದ್ಧ್ ಕೂಡ ಹೋಗಿ CM ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ರು. ಇವತ್ತು ಭಾರತಿ ವಿಷ್ಣುವರ್ಧನ್ ಅವರು ಕೂಡ ಬಂದು ಜಗದ ವಿಚಾರ ಅಭಿಮಾನ್ ಸ್ಟುಡಿಯೋ ಏನಿದೆ ಆ ಒಂದು ಸ್ಟುಡಿಯೋ ವಿಚಾರಕ್ಕೆ ಬಂದು CM ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡಿದ್ರು. ಮನವಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಕರ್ನಾಟಕ ರತ್ನ ಕೊಡುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ. ಆದರೆ CM ಸಿದ್ದರಾಮಯ್ಯನವರು ನಾಳೆ ನಡೆಯುವಂಥ ಸಚಿವ ಸಂಪುಟ ಸಭೆ ಏನಿದೆ ಆ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಒಂದಷ್ಟು ಚರ್ಚೆಗಳನ್ನು ಮಾಡಿ ಚರ್ಚೆಯ ನಂತರದಲ್ಲಿ ಹಿರಿಯ ನಟಿ ದಿವಂಗತ ನಟಿ ಸರೋಜಾದೇವಿಯವರು ಆಗಿರ್ಬೋದು ಮತ್ತು ವಿಷ್ಣುವರ್ಧನ್ ಅವರು ಆಗಿರ್ಬೋದು ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡುವ ಬಗ್ಗೆ ನಾಳೆ ತೀರ್ಮಾನ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಈಗ ಒಂದಷ್ಟು ಜಗದ ವಿಚಾರಕ್ಕೆ ನೋಡುವಂಥದ್ದಾದರೆ ಅರಣ್ಯ ಇಲಾಖೆಯಲ್ಲಿ ಮತ್ತು ಕಂದಾಯ ಇಲಾಖೆಯ ನಡುವೆ ಒಂದಷ್ಟು ಪ್ರಸ್ತಾವನೆಗಳು ಕೂಡ ಜೋರಾಗಿ ನಡೀತಾ ಇರುವಂಥದ್ದು. 1979ರಲ್ಲಿ ಕೊಟ್ಟಂತಹ ಜಾಗ ಏನು ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ. ನಿಯಮಗಳನ್ನು ಉಲ್ಲಂಘನೆ ಮಾಡಿರುವಂಥ ಕಾರಣಕ್ಕಾಗಿ ಅರಣ್ಯ ಇಲಾಖೆಯ ಜಾಗವನ್ನು ಮತ್ತೆ ವಾಪಸ್ ಕೊಡಬೇಕು ಅನ್ನೋಂಥ ಪ್ರಸ್ತಾವನೆಯನ್ನು ಕಂದಾಯ ಇಲಾಖೆಗೆ ಅರಣ್ಯ ಇಲಾಖೆ ಕೊಟ್ಟಿದೆ. ಅಂತಿಮವಾಗಿ ಕಾನೂನು ತಜ್ಞರ ಒಂದಷ್ಟು ಸಲಹೆಗಳನ್ನು ಪಡಲಿಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಮುಂದಾಗಿರುವಂಥದ್ದು. CM ಸಿದ್ದರಾಮಯ್ಯ ಅವರು ಗಮನಕ್ಕೂ ಕೂಡ ತರ್ತೀವಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಒಂದು ಕಡೆಗೆ ಸಚಿವರು ಅರಣ್ಯ ಇಲಾಖೆಯ ಜವಾಬ್ದಾರಿ ಇರುವಂಥ ಸಚಿವರು ಕೂಡ CM ಅವರ ಅಂಗಳಕ್ಕೆ ತಳ್ಳಿದ್ದಾರೆ. ಮತ್ತೊಂದು ಕಡೆಗೆ CM ಅವರಿಗೆ ಬಂದು ನೇರವಾಗಿ 10 ಗುಂಟೆ ಜಾಗವನ್ನು ಅಭಿಮಾನಿಗಳಿಗಾಗಿ ಕೊಡಿ ಅನ್ನೋಂಥ ಮನವಿಯನ್ನು ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಅವರು ಕೂಡ ಮಾಡಿರುವಂಥದ್ದು. ಅಲ್ಲಿ ಸ್ಮಾರಕ ನಿರ್ಮಾಣ ಏನಿದೆ ಅದೆಲ್ಲವೂ ಕೂಡ ನಾವೇ ಮಾಡ್ತೇವೆ, ಯಾರು ಜಾಗ ಕೊಟ್ಟರೆ ಜಗಕ್ಕೆ ಒಂದು ಅನುಮತಿ ಕೊಟ್ಟರೆ ಸಾಕು ಅನ್ನೋಂಥ ಮನವಿಯನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಇದೆಲ್ಲವೂ 18ನೇ ತಾರೀಕು ಒಳಗಡೆ ಆದರೆ ಇಡೀ ಕರ್ನಾಟಕದಲ್ಲಿರುವಂತಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಒಂದಷ್ಟು ಖುಷಿ ಸುದ್ದಿ ಕೊಟ್ಟಂತೆ ಆಗುತ್ತೆ ಅನ್ನುವಂಥದ್ದು ಈಗ ಒತ್ತಾಯಗಳು ಬಂದಿರುವಂಥದ್ದು. ಸ್ಮಿತಾ, ಧನ್ಯವಾದ. ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆಯಾಗತ್ತ. ನಾಳೆಯೇ ಕರ್ನಾಟಕ ರತ್ನ ಘೋಷಣೆ ಮಾಡುತ್ತಾ ಸರ್ಕಾರ. ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರ ಕೊಡುವ ಬಗ್ಗೆ ನಾಳೆಯೇ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕ್ಯಾಬಿನೆಟ್ನಲ್ಲಿ ಚರ್ಚೆಯ ಬಳಿಕ ಈ ಬಗ್ಗೆ ಅಧಿಕೃತ ಘೋಷಣೆಯಾಗೋ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳನ್ನು ಭೇಟಿಯಾದ ಬಳಿಕ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೇವಲ 10 ಗುಂಟೆ ಜಾಗ ಏನಿದೆ ಅದು ಅಭಿಮಾನಿಗಳಿಗೋಸ್ಕರ, ಅಭಿಮಾನಿಗಳು ಬಂದು ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ, ನಮನಗಳನ್ನು ಸಲ್ಲಿಸೋದಕ್ಕೆ, ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೋಸ್ಕರ ಅವಕಾಶ ಮಾಡಿಕೊಡಿ, ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಅಲ್ಲಿ ಸ್ಮಾರಕ ಏನಿತ್ತು, ಮಂಟಪ ಏನಿತ್ತು ಅದು ಮೊದಲು ನಾವೇ ಕಟ್ಸ್ಕೊಂಡಿದ್ವಿ. ಈಗಲೂ ಕೂಡ ಅದನ್ನು ನಾವೇ ಕಟ್ತೀವಿ. ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಹಾಗೆಯೇ 18ನೇ ತಾರೀಕು ಒಳಗಡೆ ಇದು ಆದರೆ ಬಹಳ ಸಂತೋಷ ಅಂತಲೂ ಹೇಳಿದ್ವು. ಆದರೆ ಅದು ಆಗೋದು ಸ್ವಲ್ಪ ಕಷ್ಟ ಅಂತ ಹೇಳಿದ್ರು. ಯಾಕಂತಂದರೆ ಯಾವುದೇ ಥರದ ಮುಂದೆ ಸಮಸ್ಯೆ ಬರಬಾರ್ದು ಅನ್ನೋದಕ್ಕೋಸ್ಕರ ಅರಣ್ಯ ಇಲಾಖೆ ಜೊತೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು. ಅರಣ್ಯ ಇಲಾಖೆದವರು ಕೂಡ ಅಂಜುಮ್ ಪರ್ವೇಜ್ ಅವರು ಅಲ್ಲಿದ್ದರು. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆದರೆ ಎಲ್ಲ ಒಂದು ಅಲ್ಲಲ್ಲಿ ಯಾವುದೇ ಥರದ ಮುಂದೆ ಸಮಸ್ಯೆಗಳು ಬರಕೂಡ್ದು ಆ ನಿಟ್ಟಲ್ಲಿ ನಾವು ಹೆಜ್ಜೆ ಇಡಬೇಕು. ಹಾಗಾಗಿ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಅವರು ಹೇಳಿದ್ರು. ಆದರೆ ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಬಹುಶಃ ಕೆಲವು ದಿನಗಳಲ್ಲಿ ಅದು ಮುಂಬರೋ ಕೆಲವು ದಿನಗಳಲ್ಲಿ ಅದು ಅಲ್ಲಿ ಮಂಟಪ ಕಟ್ಟೋದಕ್ಕೆ ನಮಗೆ ಅವಕಾಶ ಸಿಗತ್ತೆ ಅನ್ನೋ ಒಂದು ಭರವಸೆ. ಅಭಿಮಾನಿಗಳಿಗಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಜಾಗ ಕೊಡಿ, ಅಭಿಮಾನಿಗಳು ಬಂದು ನಮಸ್ಕಾರ ಮಾಡೋಕೆ ನಾವು ಜಾಗ ಕೇಳ್ತಿದ್ದೇವಷ್ಟೇ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಭಾರತಿ ವಿಷ್ಣುವರ್ಧನ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಕರ್ನಾಟಕ ರತ್ನ ಕೊಡಬೇಕು ಅಂತ ನಾನು ಕೇಳೋದಿಲ್ಲ, ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ಅವರಿಗಾಗಿ ಕೊಡಬೇಕು, ಅಭಿಮಾನಿಗಳ ಆಸೆಗಾಗಿ ಕರ್ನಾಟಕ ರತ್ನ ಕೊಡಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಪ್ರತಿಕ್ರಿಯೆ ನೀಡಿದ್ದಾರೆ.
ಅಭಿಮಾನಿಗಳಿಗಾಗಿ ಮಾತ್ರ ಅಭಿಮಾನ್ ಸ್ಟುಡಿಯೋದಲ್ಲಿ ಜಾಗವನ್ನು ಕೇಳ್ತಾ ಇದ್ದೇವೆ. ಅಭಿಮಾನಿಗಳು ಬಂದು ವಿಷ್ಣುವರ್ಧನ್ ಅವರ ಆ ಸ್ಮಾರಕಕ್ಕೆ ನಮನ ಮಾಡ್ಕೊಂಡು ಹೋಗ್ಲಿಕ್ಕಷ್ಟು ಸಮಯಾವಕಾಶ ಹಾಗೆ ಜಾಗದ ಅವಕಾಶ ಮಾಡಿಕೊಡಿ ಅಂಥೇಳಿ ಸರ್ಕಾರದ ಬಳಿಯಲ್ಲಿ ಮನವಿ ಮಾಡಿಕೊಂಡಿದ್ದೇವೆ. ಇನ್ನು ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ ಕುಟುಂಬಸ್ಥರಾಗಿ ನಾವು ಕೇಳೋದಿಲ್ಲ, ಅವರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಅಭಿಮಾನಿಗಳ ಆಸೆಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಹಿರಿಯ ನಟಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅದೇ ಅಭಿಮಾನಿಗಳಿಗೋಸ್ಕರ ಅಭಿಮಾನ್ ಸ್ಟುಡಿಯೋದಲ್ಲಿ ಅಷ್ಟು ಜಾಗ ಅವ್ರು ಬಂದು ನಮಸ್ಕಾರ ಮಾಡ್ಕೊಂಡು ಹೊರದ್ರಾಗೂ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಅದಕ್ಕೆ ಸರಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಾನಂತೂ ಕೇಳಲ್ಲಪ್ಪ, ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ಅವ್ರ ಸಂತೋಷಕ್ಕೋಸ್ಕರ ಕೊಡಬೇಕು. ಅವ್ರ ಆಸೆಗೋಸ್ಕರ ಅವ್ರು ನೆರವೇರಿಸಿದ್ರೆ ಬಹಳ ಸಂತೋಷ. ಅರಣ್ಯ ಇಲಾಖೆ ಶುರು ಮಾಡಿದೆ, ಒತ್ತುವರಿ ಮಾಡಿದೆ, ಆ ವಿಚಾರ ಏನಾದ್ರು ಸಿ ಎಂ ಜೊತೆ ಮಾತಾಡೋದು? ಇಲ್ಲ, ಅದು ಮಾತಾಡಿದ್ವಿ ಅಭಿಮಾನ್ ಸ್ಟುಡಿಯೋದಲ್ಲಿ. ಸೊ ಅಲ್ಲಿ ಒಂದು ಅಷ್ಟು ಜಾಗ ಕೊಟ್ಬಿಟ್ಟು ಯಾವುದು ಜಾಗ ಇತ್ತು ಅದನ್ನು ಅಭಿಮಾನಿಗಳು ಬಂದು ನಮಸ್ಕಾರ ಮಾಡಿಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ. ಅದಕ್ಕೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಕರ್ನಾಟಕ ರತ್ನ ಪ್ರಶಸ್ತಿಗೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಆಗ್ರಹಿಸುತ್ತಿದ್ದಾರೆ. ಅವರ ಆಸೆಗೆ ಸರ್ಕಾರ ಸ್ಪಂದಿಸುವ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ. ಡೀಟೇಲ್ಸ್ ಹಂಚ್ಕೊಳ್ತಾ ಹೋಗೋದಾದ್ರೆ ಖಂಡಿತ ಸ್ಮಿತಾ, ಹಿರಿಯ ನಟ ದಿವಂಗತ ಡಾಕ್ಟರ್ ಸಾಹಸ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ, ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅನ್ನುವಂತಹ ಒತ್ತಾಯಗಳು, ಕೂಗುಗಳು ಕೇಳಿಬರ್ತಾ ಇರುವಂಥದ್ದು. ಇದೇ 18ನೇ ತಾರೀಕಿಗೆ ವಿಷ್ಣುವರ್ಧನ್ ಅವರಿಗೆ 75 ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಇಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಸಾಕಷ್ಟು ಒತ್ತಡಗಳನ್ನು ಹಾಕ್ತಾ ಇದ್ದಾರೆ ಅನ್ನೋಂಥ ಮಾತು ಕೂಡ ಕೇಳಿ ಬಂದಿತ್ತು. ಅದರಲ್ಲೂ ಕೂಡ ಸ್ವತಃ CM ಸಿದ್ದರಾಮಯ್ಯ ಅವ್ರನ್ನ ಹಿರಿಯ ನಟಿಯರು ಕೂಡ ಬಂದು ನಿನ್ನೆ ಅಷ್ಟೇ ಭೇಟಿಯಾಗಿದ್ದರು. ನಟಿ ಶ್ರುತಿ ಆಗಿರ್ಬೋದು, ಜೈಮಾಲ್ ಅವರಾಗಿರ್ಬೋದು, ಮತ್ತು ಮಾಳ್ವಿಕಾ ಅವಿನಾಶ್ ಅವರು ಕೂಡ ಬಂದು ಭೇಟಿಯನ್ನು ಮಾಡಿದರು. CM ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಕೊಟ್ಟಿದ್ದರು. 18ನೇ ತಾರೀಕು ಒಳಗಡೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಏನಾದರೂ ಘೋಷಣೆ ಆದರೆ ಆ ಒಂದು ಅಭಿಮಾನಿಗಳು ಕೂಡ ಒಂದಷ್ಟು ಹೆಚ್ಚಿನ ಸಂತೋಷ ಆಗ್ಬೋದು ಅನ್ನೋಂಥ ಮನವಿಯನ್ನು ಮಾಡಿದರು. ಮತ್ತು ನಟ ಅನಿರುದ್ಧ್ ಕೂಡ ಹೋಗಿ CM ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದರು. ಇವತ್ತು ಭಾರತಿ ವಿಷ್ಣುವರ್ಧನ್ ಅವರು ಕೂಡ ಬಂದು ಜಗದ ವಿಚಾರ ಅಭಿಮಾನ್ ಸ್ಟುಡಿಯೋ ಏನಿದೆ ಆ ಒಂದು ಸ್ಟುಡಿಯೋ ವಿಚಾರಕ್ಕೆ ಬಂದು CM ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡಿದರು. ಮನವಿ ಮಾಡೋಂಥ ಸಂದರ್ಭದಲ್ಲೂ ಕೂಡ ಕರ್ನಾಟಕ ರತ್ನ ಕೊಡುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ. ಆದರೆ CM ಸಿದ್ದರಾಮಯ್ಯನವರು ನಾಳೆ ನಡೆಯುವಂಥ ಸಚಿವ ಸಂಪುಟ ಸಭೆ ಏನಿದೆ ಆ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಒಂದಷ್ಟು ಚರ್ಚೆಗಳನ್ನು ಮಾಡಿ, ಚರ್ಚೆಯ ನಂತರದಲ್ಲಿ ಹಿರಿಯ ನಟಿ ದಿವಂಗತ ನಟಿ ಸರೋಜಾದೇವಿಯವರು ಆಗಿರ್ಬೋದು ಮತ್ತು ವಿಷ್ಣುವರ್ಧನ್ ಅವರು ಆಗಿರ್ಬೋದು ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡುವ ಬಗ್ಗೆ ನಾಳೆ ತೀರ್ಮಾನ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಈಗ ಒಂದಷ್ಟು ಜಗದ ವಿಚಾರಕ್ಕೆ ನೋಡುವಂಥದ್ದಾದರೆ ಅರಣ್ಯ ಇಲಾಖೆಯಲ್ಲಿ ಮತ್ತು ಕಂದಾಯ ಇಲಾಖೆಯ ನಡುವೆ ಒಂದಷ್ಟು ಪ್ರಸ್ತಾವನೆಗಳು ಕೂಡ ಜೋರಾಗಿ ನಡೀತಾ ಇರುವಂಥದ್ದು. 1979ರಲ್ಲಿ ಕೊಟ್ಟಂತಹ ಜಾಗ ಏನು ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ, ನಿಯಮಗಳನ್ನು ಉಲ್ಲಂಘನೆ ಮಾಡಿರುವಂಥ ಕಾರಣಕ್ಕಾಗಿ ಅರಣ್ಯ ಇಲಾಖೆಯ ಜಾಗವನ್ನು ಮತ್ತೆ ವಾಪಸ್ ಕೊಡಬೇಕು ಅನ್ನೋಂಥ ಪ್ರಸ್ತಾವನೆಯನ್ನು ಕಂದಾಯ ಇಲಾಖೆಗೆ ಅರಣ್ಯ ಇಲಾಖೆ ಕೊಟ್ಟಿದೆ. ಅಂತಿಮವಾಗಿ ಕಾನೂನು ತಜ್ಞರ ಒಂದಷ್ಟು ಸಲಹೆಗಳನ್ನು ಪಡಲಿಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಮುಂದಾಗಿರುವಂಥದ್ದು. CM ಸಿದ್ದರಾಮಯ್ಯ ಅವರು ಗಮನಕ್ಕೂ ಕೂಡ ತರ್ತೀವಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಒಂದು ಕಡೆಗೆ ಸಚಿವರು ಅರಣ್ಯ ಇಲಾಖೆಯ ಜವಾಬ್ದಾರಿ ಇರುವಂಥ ಸಚಿವರು ಕೂಡ CM ಅವರ ಅಂಗಳಕ್ಕೆ ತಳ್ಳಿದ್ದಾರೆ. ಮತ್ತೊಂದು ಕಡೆಗೆ CM ಅವರಿಗೆ ಬಂದು ನೇರವಾಗಿ 10 ಗುಂಟೆ ಜಾಗವನ್ನು ಅಭಿಮಾನಿಗಳಿಗಾಗಿ ಕೊಡಿ ಅನ್ನುವಂಥ ಮನವಿಯನ್ನು ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಅವರು ಕೂಡ ಮಾಡಿರುವಂಥದ್ದು. ಅಲ್ಲಿ ಸ್ಮಾರಕ ನಿರ್ಮಾಣ ಏನಿದೆ ಅದೆಲ್ಲವೂ ಕೂಡ ನಾವೇ ಮಾಡ್ತೇವೆ, ಯಾರು ಜಾಗ ಕೊಟ್ಟರೆ ಜಗಕ್ಕೆ ಒಂದು ಅನುಮತಿ ಕೊಟ್ಟರೆ ಸಾಕು ಅನ್ನೋಂಥ ಮನವಿಯನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಇದೆಲ್ಲವೂ 18ನೇ ತಾರೀಕು ಒಳಗಡೆ ಆದರೆ ಇಡೀ ಕರ್ನಾಟಕದಲ್ಲಿರುವಂತಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಒಂದಷ್ಟು ಖುಷಿ ಸುದ್ದಿ ಕೊಟ್ಟಂತೆ ಆಗುತ್ತೆ ಅನ್ನುವಂಥದ್ದು ಈಗ ಒತ್ತಾಯಗಳು ಬಂದಿರುವಂಥದ್ದು. ಸ್ಮಿತಾ, ಧನ್ಯವಾದ ಹನುಮಂತು.